ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 11-21. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಶ್ರೀಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೋ ನ ಗತಾಸೋಂಶ್ಚ ನಾನುಶೋಚಂತಿ ಪಂಡಿತಾಃ. ಶ್ರೀ ಭಗವಂತನು ಹೇಳಿದನು, ಯಾರ ವಿಷಯದಲ್ಲಿ ದುಃಖ ಪಡಬಾರದೋ ಅಂಥವರಿಗಾಗಿ ನೀನು ದುಃಖಿಸುತ್ತಿರುವೆ ಮತ್ತು ಬಲ್ಲವರಂತೆ ಪಂಡಿತರಂತೆ ಮಾತನಾಡುತ್ತಿರುವೆ. ಜ್ಞಾನಿಗಳಾದವರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಶೋಕ ಪಡುವುದಿಲ್ಲ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ, ಏಕೆಂದರೆ ಈ ಹಿಂದೆ ಹೇ ಕೃಷ್ಣ, ಯುದ್ಧ ಮಾಡುವ ಆಸೆಯಿಂದ ಇಲ್ಲಿ ನಿಂತಿರುವ ಈ ಬಂಧು ಜನರನ್ನು ನೋಡಿ ಅಂದರೆ ಅವರ ದೇಹಗಳನ್ನು ನೋಡಿ ನನ್ನ ಎಂದೆಲ್ಲ ಹೇಳುತ್ತಾ ದುಃಖಿಸಲು ಅರ್ಹರಲ್ಲದವರ ವಿಷಯದಲ್ಲಿ ನೀನು ದುಃಖಿಸಿರುವೆ. ಆಗ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಿನಗೆ ಈ ದೌರ್ಬಲ್ಯ ಹೇಗೆ ಉಂಟಾಯಿತು ಇತ್ಯಾದಿಯಾಗಿ ಹೇಳಿ ಬೋಧನೆ ನೀಡಿದರೂ ಆಮೇಲೆ ಕೂಡ ಅರ್ಜುನ ಹೇಳುತ್ತಿದ್ದಾನೆ, ಭೀಷ್ಮರೊಡನೆ ದ್ರೋಣರೊಡನೆ ಹೇಗೆ ತಾನೆ ನಾನು ಯುದ್ಧ ಮಾಡಲಿ ಇತ್ಯಾದಿಯಾಗಿ ಅರಿವುಳ್ಳ ಜ್ಞಾನಿಯಂತೆ ಮಾತನಾಡುತ್ತಿರುವೆ. ಇವೆಲ್ಲ ಕೇವಲ ನಿನ್ನ ಬಾಯಿ ಮಾತಾಗಿತೇ ಹೊರತು ನಿಜದಲ್ಲಿ ನೀನು ಜ್ಞಾನಿಯಾಗಿಲ್ಲ. ಏಕೆಂದರೆ ಜ್ಞಾನಿಗಳು ಪ್ರಾಣ ಬಿಟ್ಟ ಬಂಧುಗಳನ್ನಾಗಲಿ ಬದುಕಿರುವ ಬಾಂಧವರನ್ನಾಗಲಿ ಕುರಿತು ದುಃಖಿಸುವುದಿಲ್ಲ. ಇವರು ಬಂಧುಗಳನ್ನು ಕಳೆದುಕೊಂಡು ಹೇಗೆ ತಾನೇ ಬದುಕಿಯಾರು ಎಂದು ಅವರಿಗಾಗಿ ಶೋಕ ಪಡುವುದಿಲ್ಲ. ಯಾಕೆ ಇದು ಶೋಕ ಪಡಬೇಕಾದ ವಿಷಯವಲ್ಲ. ಬದುಕಿರುವವರ ಕುರಿತಾಗಲಿ ಸತ್ತವರ ಕುರಿತಾಗಲಿ ಶೋಕಿಸಬೇಕಾದ ಅವಶ್ಯಕತೆ ಇಲ್ಲ. ಪಂಡಿತರು ಜ್ಞಾನಿಗಳು ಶೋಕಿಸುವುದಿಲ್ಲ ಎಂದರೆ ಅದಕ್ಕೆ ಕಾರಣವೇನು ಎಂಬುದನ್ನು ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಯಾವ ಕಾಲದಲ್ಲೂ ನಾನು ಇರಲಿಲ್ಲ ಎಂಬುದೇ ಇಲ್ಲ, ನೀನು ಮತ್ತು ಈ ರಾಜರು ಇರಲಿಲ್ಲ ಎಂಬುದೇ ಇಲ್ಲ, ಇನ್ನು ಮುಂದೆಯೂ ಕೂಡ ನಾವೆಲ್ಲರೂ ಇರುವುದಿಲ್ಲ ಎಂಬುದೇ ಇಲ್ಲ. ಇಲ್ಲಿ ನಾನು ಪರಮಾತ್ಮನಾದ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿರುವುದು, ಪರಮಾತ್ಮನಾದ ನಾನು ಲೀಲೆಗಾಗಿ ಶರೀರವನ್ನು ಧರಿಸಿದಾಗಲೂ ವಿಸರ್ಜಿಸಿದಾಗಲೂ ಎಂದಿಗೂ ಇರಲಿಲ್ಲ ಎಂಬುದೇ ಇಲ್ಲ. ಬದಲಾಗಿ ನನಗೆ ಆದಿಯೇ ಇಲ್ಲದ್ದರಿಂದ ಎಲ್ಲ ಕಾಲದಲ್ಲೂ ನಾನು ಇದ್ದೆ ಮತ್ತು ನೀನು ಇರಲಿಲ್ಲ ಎಂಬುದೇ ಇಲ್ಲ. ಬದಲಾಗಿ ಯಾವಾಗಲೂ ನೀನೂ ಇದ್ದೆ. ಈ ರಾಜರೂ ಕೂಡ ಇರಲಿಲ್ಲ ಎನ್ನುವ ಕಾಲವೇ ಇಲ್ಲ. ಬದಲಾಗಿ ಅವರು ಯಾವಾಗಲೂ ಇದ್ದರು. ಏಕೆಂದರೆ ಎಲ್ಲರೂ ನನ್ನ ಅಂಶವೇ ಆಗಿದ್ದಾರೆ. ಹಾಗೆಯೇ ಇನ್ನು ಮುಂದೆ ಕೂಡ ನಾವೆಲ್ಲರೂ ಇರುವುದಿಲ್ಲ ಎಂಬುದೇ ಇಲ್ಲ, ಇದ್ದೇ ಇರುತ್ತೇವೆ. ಹೀಗೆ ಹುಟ್ಟು ಸಾವುಗಳೇ ಇಲ್ಲದ್ದರಿಂದ, ಆದಿ ಅಂತ್ಯಗಳೇ ಇಲ್ಲದ್ದರಿಂದ ಇದು ಶೋಕ ಪಡಬೇಕಾದ ವಿಷಯವಲ್ಲ ಎಂದು ಅರ್ಥ. ಅದು ಸರಿ, ಭಗವಂತನಾದ ನಿನಗೆ ಹುಟ್ಟು ಮೊದಲಾದ ಯಾವ ವಿಕಾರವೂ ಇಲ್ಲ ಎಂಬುದು ಸತ್ಯವೇ. ಆದರೆ ಜೀವಿಗಳಿಗೆ ಹುಟ್ಟು ಸಾವು ಇದೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಎಂದು ಹೇಳುವುದಾದರೆ ಕೃಷ್ಣ ಮುಂದೆ ಅದಕ್ಕೂ ಉತ್ತರವಾಗಿ ಹೇಳುತ್ತಾನೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಸ್ಥಿರಸ್ತತ್ರ ನ ಮುಹ್ಯತಿ. ದೇಹ ಧರಿಸಿದ ಆತ್ಮಕ್ಕೆ ಈ ಶರೀರದಲ್ಲಿ ಎಳವೆ, ಪ್ರಾಯ, ಮುಪ್ಪು ಎಂಬ ಅವಸ್ಥೆಗಳು ಹೇಗೆ ಉಂಟಾಗುತ್ತವೋ ಹಾಗೆಯೇ ಒಂದು ಶರೀರವನ್ನು ತೊರೆದು ಇನ್ನೊಂದು ಶರೀರವನ್ನು ತಳೆಯುವ ವ್ಯವಸ್ಥೆಯೂ ಇದೆ. ಧೀರನಾದವನು
ಅಂದರೆ ಜ್ಞಾನಿಯಾದವನು ಈ ವಿಷಯದಲ್ಲಿ ಭ್ರಾಂತಿಗೆ ಈಡಾಗುವುದಿಲ್ಲ, ಮರುಳಾಗುವುದಿಲ್ಲ. ಅಂದರೆ ದೇಹ ಧರಿಸಿದ ಆತ್ಮಕ್ಕೆ ಈ ದೇಹವೇ ತಾನು ಎಂಬ ದೇಹಾಭಿಮಾನವುಳ್ಳ ಜೀವಿಗೆ ಈ ಸ್ಥೂಲ ಶರೀರದಲ್ಲಿ ಎಳವೆ ಮುಂತಾದ ಅಂದರೆ ಬಾಲ್ಯ, ಯೌವನ ಮುಂತಾದ ಅವಸ್ಥೆಗಳು ಉಂಟಾದರೂ ಅವೆಲ್ಲ ಶರೀರದ ದೆಸೆಯಿಂದ ಉಂಟಾದವುಗಳು, ಆತ್ಮದಲ್ಲಿ ಉಂಟಾದ ಬದಲಾವಣೆಗಳಲ್ಲ. ಇದು ಹೇಗೆ ಗೊತ್ತಾಗುತ್ತದೆ ಎಂದರೆ, ಹಿಂದಿನ ಅವಸ್ಥೆ ಕೊನೆಗೊಂಡು ಮುಂದಿನ ಅವಸ್ಥೆ ತಲೆದೋರಿದಾಗಲೂ ನಾನು ಅದೇ ವ್ಯಕ್ತಿಯೇ ಆಗಿದ್ದೇನೆ ಎಂಬ ಅರಿವು ಇರುವುದರಿಂದ. ಅಂದರೆ ಬಾಲ್ಯ ಮುಗಿದು ಕೌಮಾರ್ಯ ಶುರುವಾದಾಗ, ಯೌವನ ಶುರುವಾದಾಗ, ಅಥವಾ ಯೌವನ ಮುಗಿದು ವೃದ್ಧಾಪ್ಯ ಶುರುವಾದಾಗಲೂ ಅದೇ ವ್ಯಕ್ತಿಯೇ ನಾನು ಆಗಿದ್ದೇನೆ ಎಂಬ ಅರಿವು ಇರುವುದರಿಂದ, ಹಾಗೆಯೇ ಈಗಿರುವ ಶರೀರ ನಶಿಸಿ ಮತ್ತೊಂದು ಶರೀರ ದೊರೆಯುವುದೂ ಕೂಡ ಸೂಕ್ಷ್ಮ ಶರೀರದ ದೆಸೆಯಿಂದಾಗಿ ಆಗುವ ಪ್ರಕ್ರಿಯೆ. ಅದರಿಂದಾಗಿ ಆತ್ಮವೇನೂ ನಶಿಸುವುದಿಲ್ಲ. ಏಕೆಂದರೆ ಆಗ ತಾನೇ ಹುಟ್ಟಿದ ಮಗುವಿನಲ್ಲಿ ಹಳೆಯ ಸಂಸ್ಕಾರಗಳಿಂದಾಗಿ ಎದೆ ಹಾಲನ್ನು ಕುಡಿಯುವುದೇ ಮೊದಲಾದ ಚಟುವಟಿಕೆಗಳು ಕಾಣಬರುತ್ತವೆ. ಆದ್ದರಿಂದ ಧೀರನಾದವನು ಅಂದರೆ ಜ್ಞಾನಿಯಾದವನು ಅವೆರಡರ ಕುರಿತಾಗಿ, ಅಂದರೆ ಶರೀರದ ನಾಶ ಹಾಗೂ ಹುಟ್ಟಿನ ಕುರಿತಾಗಿ ಭ್ರಾಂತಿಗೆ ಈಡಾಗುವುದಿಲ್ಲ. ಆತ್ಮವೇ ಸಾಯುತ್ತದೆ ಮತ್ತು ಹುಟ್ಟುತ್ತದೆ ಎಂದು ಭಾವಿಸುವುದಿಲ್ಲ. ಅಂದರೆ ನಾನು ಸಾಯುತ್ತೇನೆ ಹುಟ್ಟುತ್ತೇನೆ ಎಂದು ಭಾವಿಸುವುದಿಲ್ಲ. ಬದಲಿಗೆ ನಾಶವಾಗುವುದು ಹುಟ್ಟುವುದೆಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ಅವರೆಲ್ಲರ ವಿಯೋಗವೇ ಮುಂತಾದ ದುಃಖಗಳಿಗೆ ತುತ್ತಾಗುವ ನನ್ನ ಬಗ್ಗೆಯೇ ನಾನು ದುಃಖಿಸುತ್ತಿರುವೆನೇ ಹೊರತು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ನಾನು ಶೋಕ ಪಡುತ್ತಿಲ್ಲ ಎನ್ನುವುದಾದರೆ, ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ಹೇಳುತ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಸ್ತಾಂ ಸ್ಥಿತಿಕ್ತಸ್ವ ಭಾರತ. ಎಲೈ ಕುಂತಿ ಪುತ್ರನೇ, ಇಂದ್ರಿಯಗಳು ವಿಷಯ ವಸ್ತುಗಳೊಡನೆ ಸಂಪರ್ಕಕ್ಕೆ ಬಂದಾಗ ಥಂಡಿ, ಚಳಿ, ಶಾಖ, ಸುಖ ದುಃಖಗಳನ್ನು ಉಂಟು ಮಾಡುತ್ತವೆ. ಶೀತ, ಉಷ್ಣ, ಸುಖ ದುಃಖಗಳನ್ನು ಉಂಟು ಮಾಡುತ್ತವೆ. ಅವು ಹೀಗೆ ಬಂದು ಹಾಗೆ ಹೋಗುವಂತಹವು ಮತ್ತು ಅನಿತ್ಯವಾದವು. ಎಲೈ ಭರತ ವಂಶದಲ್ಲಿ ಹುಟ್ಟಿದವನೇ ಅರ್ಜುನ, ಅವುಗಳನ್ನು ಸಹಿಸಿಕೋ. ಇಲ್ಲಿ ಅರ್ಜುನ ಕೃಷ್ಣನನ್ನು ಹೀಗೆ ಕೇಳುವ ಸಾಧ್ಯತೆ ಇರುತ್ತದೆ. ನಾನು ಅವರಿಗಾಗಿ, ಅವರೇನೋ ಆತ್ಮಸ್ವರೂಪರಾಗಿರಬಹುದು, ಅವರು ಸಾಯದೇ ಇರಬಹುದು, ಆದರೆ ಅವರನ್ನು ಕಳೆದುಕೊಳ್ಳುವಾಗ ನನಗೆ ಉಂಟಾಗುವ ದುಃಖ, ಆ ದುಃಖದ ಬಗ್ಗೆ ಮಾತನಾಡುತ್ತಿದ್ದಾನೆ. ಮೀಯಂತೆ ಜ್ಞಾಯಂತೆ ವಿಷಯ ಅಭಿಹಿ ಇತಿ ಮಾತ್ರಾಹ ತಾಸಾಂ ಸ್ಪರ್ಶಾಹ ಮಾತ್ರ ಸ್ಪರ್ಶಾಹ. ವಿಷಯ ವಸ್ತುಗಳು ಇವುಗಳಿಂದ ಅಳೆಯಲ್ಪಡುತ್ತವೆ, ಅಂದರೆ ತಿಳಿಯಲ್ಪಡುತ್ತವೆ ಎಂಬ ಕಾರಣದಿಂದ, ಅಂದರೆ ಕೇಳುವಿಕೆ ಕಿವಿಯಿಂದ, ನೋಡುವಿಕೆ ಕಣ್ಣಿನಿಂದ, ಈ ರೀತಿಯಾಗಿ ವಿಷಯ ವಸ್ತುಗಳು ತಿಳಿಯಲ್ಪಡುತ್ತವೆ ಎಂಬ ಕಾರಣದಿಂದ ಇಂದ್ರಿಯಗಳಿಗೆ ಮಾತ್ರಾಹ ಎಂದು ಹೆಸರು. ಅವುಗಳಿಗೆ ವಿಷಯಗಳೊಡನೆ ಆಗುವ ಸ್ಪರ್ಶವೇ ಮಾತ್ರ ಸ್ಪರ್ಶಾಹ. ಇಂದ್ರಿಯಗಳ ಶಕ್ತಿಯು ವಿಷಯ ವಸ್ತುಗಳೊಡನೆ ಸಂಪರ್ಕಕ್ಕೆ ಬಂದಾಗ ಅವು ಶೀತ, ಉಷ್ಣ, ಥಂಡಿ, ಶಾಖ ಮುಂತಾದವನ್ನು ಉಂಟು ಮಾಡುತ್ತವೆ. ಅವು ಅಂದರೆ ಸುಖ, ದುಃಖ ಮುಂತಾದವು ಬಂದು ಹೋಗುವ ಸ್ವಭಾವದವುಗಳು. ಆದ್ದರಿಂದ ಅನಿತ್ಯವಾದವು. ಸಾಮಾನ್ಯವಾಗಿ ಯಾರಾದರೂ ಸತ್ತಾಗ ತೀವ್ರ ದುಃಖದಲ್ಲಿ ಇರುತ್ತೇವೆ. ಆದರೆ ಎಷ್ಟು ದಿನ? ಮಾರನೇ ದಿನವೇ ನಾವು ಮೊದಲಿನಂತೆ ಇರುವುದಿಲ್ಲವೇ? ಅವೆಲ್ಲ ಅನಿತ್ಯವಾದವು, ಸ್ಥಿರವಾಗಿ ಇರುವವುಗಳಲ್ಲ. ಆದ್ದರಿಂದ ಅವುಗಳನ್ನು ಸಹಿಸಿಕೋ. ಹೇಗೆ ನೀರು, ಬಿಸಿಲು ಮುಂತಾದವುಗಳ ಸಂಪರ್ಕವು ಆಯಾಯ ಕಾಲದಲ್ಲಿ ಸಹಜವಾಗಿಯೇ ಥಂಡಿ, ಶಾಖ ಮುಂತಾದವನ್ನು ಉಂಟು ಮಾಡುತ್ತವೋ, ಹಾಗೆಯೇ ನಮ್ಮ ಇಷ್ಟಾರ್ಥಗಳು ಈಡೇರಿದಾಗ ಸುಖ, ಕೈಗೂಡದಿದ್ದಾಗ ದುಃಖ ಉಂಟಾಗುತ್ತದೆ. ಅವುಗಳು ಅಸ್ಥಿರವಾದವುಗಳಾದ್ದರಿಂದ ಧೀರನಾದ ನೀನು ಅವುಗಳ ವಿಷಯದಲ್ಲಿ ಸಹನೆಯಿಂದ ಇರುವುದೇ ಉಚಿತ. ಹಾಗಲ್ಲದೆ ಅವುಗಳು ಬಂದೊದಗಿದಾಗ ಹಿಗ್ಗುವುದು, ಕುಗ್ಗುವುದು ನಿನಗೆ ತರವಲ್ಲ ಎಂದು ಅರ್ಥ.
ಅವುಗಳನ್ನು ಪರಿಹರಿಸಿಕೊಳ್ಳಲು, ಅಂದರೆ ಆ ಸಮಸ್ಯೆಗಳನ್ನು, ಸುಖ ದುಃಖಗಳನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತ ಅವುಗಳನ್ನು ತಾಳಿಕೊಳ್ಳುವುದೇ ತಿತೀಕ್ಷ, ಅಂದರೆ ತಾಳಿಕೊಳ್ಳುವುದೇ ಲೇಸು. ಏಕೆಂದರೆ ಹಾಗೆ ಸಹಿಸಿಕೊಳ್ಳುವುದರಲ್ಲಿ ಮಹಾಲಾಭವಿದೆ ಎಂಬುದನ್ನು ಹೇಳುತ್ತಾನೆ. ಏಕೆಂದರೆ ಅವೆಲ್ಲ ಹೀಗೆ ಬಂದು ಹಾಗೆ ಹೋಗುವಂತಹವು. ಯಂಹಿ ನವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭಾ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹೀಗೆ ಸಹಿಸಿಕೊಳ್ಳುವುದರಲ್ಲಿ ಯಾವ ಮಹಾಲಾಭವಿದೆ? ಏಕೆಂದರೆ ಎಲೈ ಪುರುಷ ಶ್ರೇಷ್ಠನೇ, ಸುಖ ದುಃಖಗಳನ್ನು ಸಮಭಾವದಿಂದ ಕಾಣುವ ಯಾವ ಧೀರ ಪುರುಷನನ್ನು ಇವು ಬಾಧಿಸುವುದಿಲ್ಲವೋ ಅಂತಹ ಧೀರ ಜ್ಞಾನಿಯು ಅಮೃತತ್ವವನ್ನು ಪಡೆಯಲು ಅರ್ಹನಾಗುತ್ತಾನೆ. ಅಂದರೆ ಮರಣವೇ ಇಲ್ಲದಂತಹ ಅಮೃತತ್ವವನ್ನು ಪಡೆಯಲು ಅರ್ಹನಾಗುತ್ತಾನೆ. ಇಲ್ಲಿ ಇವು ಅಂದರೆ ಇಂದ್ರಿಯಗಳ ಹಾಗೂ ವಿಷಯಗಳ ಪರಸ್ಪರ ಸಂಪರ್ಕವು ಯಾವ ಪುರುಷನನ್ನು ಬಾಧಿಸುವುದಿಲ್ಲವೋ, ವಶಪಡಿಸಿಕೊಳ್ಳುವುದಿಲ್ಲವೋ, ಸುಖ ದುಃಖಗಳನ್ನು ಸಮಭಾವದಿಂದ ಕಾಣುವ ಅವನು ಅವುಗಳಿಂದ ವಿಚಲಿತನಾಗದೆ ಆಧ್ಯಾತ್ಮಿಕ ಜ್ಞಾನದ ಬಲದಿಂದ ಅಮೃತತ್ವವನ್ನು, ಅಂದರೆ ಮೋಕ್ಷವನ್ನು ಪಡೆಯಲು ಅರ್ಹನಾಗುತ್ತಾನೆ, ಯೋಗ್ಯನಾಗುತ್ತಾನೆ. ಇಲ್ಲೊಂದು ಸಂಶಯವೇಳುವ ಸಂಭವವಿದೆ. ಇವೆಲ್ಲ ಸರಿಯೇ, ಆದರೆ ಸಹಿಸಲು ತುಂಬಾ ಕಷ್ಟ ಸಾಧ್ಯವಾದ ಥಂಡಿ, ಬಿಸಿ ಮುಂತಾದವನ್ನು ಹೇಗೆ ತಾನೇ ಸಹಿಸಿಕೊಳ್ಳುವುದು? ಇವುಗಳನ್ನು ಅತಿಯಾಗಿ ಸಹಿಸಿಕೊಳ್ಳುವ ಯತ್ನದಲ್ಲಿ ಶರೀರವೇ ಬದುಕಿ ಉಳಿಯದಿದ್ದರೆ? ಇದಕ್ಕೆ ಉತ್ತರವಾಗಿ ಯಾವುದು ಸತ್ಯ ಎಂಬುದನ್ನು ವಿವೇಚಿಸುವುದರಿಂದ ಎಲ್ಲವನ್ನೂ ಸಹಿಸಿಕೊಳ್ಳಬಹುದು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವನು. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿಃ. ಅಸದ್ವಸ್ತುವಿಗೆ ಅಸ್ತಿತ್ವವಿಲ್ಲ, ಸದ್ವಸ್ತುವಿಗೆ ಅಭಾವ ಎಂಬುದಿಲ್ಲ. ಇವೆರಡರ ಭೇದವನ್ನು ತತ್ವಜ್ಞಾನಿಗಳು ತಿಳಿದಿರುತ್ತಾರೆ. ಅಸದ್ವಸ್ತುವಿಗೆ, ಥಂಡಿ, ಬಿಸಿ ಮೊದಲಾದವುಗಳಿಗೆ ಆತ್ಮದ ಗುಣಲಕ್ಷಣಗಳಿಲ್ಲದ್ದರಿಂದ ಅವುಗಳಿಗೆ ನಿಜವಾದ ಅಸ್ತಿತ್ವವಿಲ್ಲ. ಏಕೆಂದರೆ ಈ ಥಂಡಿ, ಬಿಸಿ ಮುಂತಾದವೆಲ್ಲ ಯಾವುದೋ ನಿರ್ದಿಷ್ಟ ಕಾರಣದಿಂದ ಉಂಟಾಗುವ ಕಾರ್ಯಗಳೇ ಹೊರತು ಅವು ನಿರಂತರವಾಗಿ ಯಾವಾಗಲೂ ಇರುವಂತಹ ಆತ್ಮದ ಲಕ್ಷಣವನ್ನು ಹೊಂದಿಲ್ಲ. ಆತ್ಮದ ಸ್ತರದಲ್ಲಿ ಅವುಗಳಿಗೆ ಅಸ್ತಿತ್ವವೇ ಇಲ್ಲ. ಹಾಗೆಯೇ ಸದ್ವಸ್ತುವಿಗೆ, ಸದಾ ಇರುವ ಸ್ವಭಾವದ ಆತ್ಮಕ್ಕೆ ಅದು ಇರುವುದಿಲ್ಲ, ಅಂದರೆ ಅಭಾವವೂ ಎಂಬುದೇ ಇಲ್ಲ, ಅದು ಇರುವುದಿಲ್ಲ ಎನ್ನುವ ಕಾಲವೇ ಇಲ್ಲ, ನಾಶವಿಲ್ಲ. ಹೀಗೆ ಇವೆರಡರ ಸದ್ವಸ್ತು ಅಸದ್ವಸ್ತುಗಳ ಭೇದವನ್ನು, ಇದು ಸತ್ಯ ಇದು ಅಸತ್ಯ ಎಂಬ ಖಚಿತ ನಿರ್ಣಯವನ್ನು ತಿಳಿದಿರುತ್ತಾರೆ. ಯಾರು? ತತ್ವಜ್ಞಾನಿಗಳು. ಪ್ರತಿಯೊಂದು ವಸ್ತುವಿನ ನಿಜ ಸ್ವರೂಪವನ್ನು ವಿವೇಚಿಸಿ ತಿಳಿದವರು ಈ ಬಗೆಯ ವಿವೇಚನೆಯಿಂದ ಸಹಿಸಿಕೋ ಎಂದು ಶ್ರೀಕೃಷ್ಣನ ಅಭಿಪ್ರಾಯವಾಗಿದೆ. ಸದಾ ಇರುವ ಸ್ವಭಾವದ ಅವಿನಾಶಿಯಾದ ಆತ್ಮವಸ್ತುವಿನ ಕುರಿತಾಗಿ ಹೀಗೆ ಸಾಮಾನ್ಯ ರೀತಿಯಲ್ಲಿ ತಿಳಿಸಿದ ಬಳಿಕ ಈಗ ಅದನ್ನೇ ಮುಂದೆ ವಿಶೇಷ ರೀತಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮನಗಾಣಿಸುತ್ತಾನೆ. ಅವಿನಾಶಿತು ತದ್ವಿದ್ದೀನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾವ ಆತ್ಮವಸ್ತುವು ಇದೆಲ್ಲವನ್ನು, ಅಂದರೆ ವಿಶ್ವವೆಲ್ಲವನ್ನೂ ವ್ಯಾಪಿಸಿಕೊಂಡಿರುವುದೋ ಅದು ಅವಿನಾಶಿ ಎಂಬುದಾಗಿ ತಿಳಿದುಕೋ. ಅವ್ಯಯವಾದ ಆತ್ಮವಸ್ತುವನ್ನು, ಅದನ್ನು ನಾಶಪಡಿಸಲು ಯಾರೂ ಸಮರ್ಥರಲ್ಲ. ಸ್ವತಃ ಈಶ್ವರನೂ ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಇದೆಲ್ಲವನ್ನು ಬಂದು ಹೋಗುವ ಸ್ವಭಾವದ ಈ ದೇಹ ಮುಂತಾದವುಗಳೆಲ್ಲವನ್ನು, ಶೀತೋಷ್ಣ ಸುಖ ದುಃಖಗಳೇ ಇರಬಹುದು, ದೇಹವೇ ಇರಬಹುದು, ಎಲ್ಲವೂ ಯಾವುದು ವ್ಯಾಪಿಸಿಕೊಂಡಿರುವುದೋ, ಅಂದರೆ ಸಾಕ್ಷಿ ಸ್ವರೂಪದಿಂದ ಯಾವುದು ವ್ಯಾಪಿಸಿಕೊಂಡಿರುವುದೋ ಅದು ಆತ್ಮ ಸ್ವರೂಪವು ಅವಿನಾಶಿ, ವಿನಾಶರಹಿತವಾದದ್ದು.
ಎಂಬುದಾಗಿ ತಿಳಿದುಕೋ. ಅದು ಹೇಗೆ ಅವಿನಾಶಿ ಎಂಬುದಕ್ಕೆ ಕಾರಣ ಹೇಳುತ್ತಾನೆ. ಅವ್ಯಯವಾದ ಆ ಆತ್ಮವಸ್ತುವನ್ನು ನಾಶಪಡಿಸಲು ಯಾರೂ ಸಮರ್ಥರಲ್ಲ ಎಂದು. ಬಂದು ಹೋಗುವ ಸ್ವಭಾವವುಳ್ಳ ಅಸದ್ವಸ್ತು ಯಾವುದು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಒತ್ತಿ ಹೇಳುತ್ತಾನೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ನಿತ್ಯನೂ ಅವಿನಾಶಿಯೂ ಅಪ್ರಮೇಯನೂ ಅಂದರೆ ಅಳೆಯಲಾಗದವನು ಆದ ಆತ್ಮನ ಈ ದೇಹಗಳು ಅಂದರೆ ಆತ್ಮನು ಧರಿಸುವಂತಹ ಈ ದೇಹಗಳು ನಶ್ವರವಾದವು ಎಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ. ಆದ್ದರಿಂದ ಎಲೈ ಅರ್ಜುನ, ಯುದ್ಧ ಮಾಡು. ಅಂತಹ ನಾಶಃ ವಿದ್ಯತೆ ಏಷಾಂ ತೇ ಅಂತವಂತಹ. ಯಾವುದಕ್ಕೆ ಅಂತ್ಯ ನಾಶ ಎಂಬುದಿದೆಯೋ ಅವು ಅಂತವಂತಹ ಅಂದರೆ ಅಂತ್ಯವುಳ್ಳವುಗಳು ಎನಿಸುತ್ತವೆ. ನಿತ್ಯನಾದ ಸದಾ ಒಂದೇ ತೆರನಾಗಿರುವ ಅವಿನಾಶಿಯಾದ ಅಂದರೆ ವಿನಾಶರಹಿತನಾದ ಅಪ್ರಮೇಯನಾದ ಅಂದರೆ ಅಳತೆಗೆ ಸಿಕ್ಕದಂತೆ ಅನಂತವಾದ ಶರೀರಧಾರಿಯಾದ ಆತ್ಮನ ಈ ದೇಹಗಳು ಸುಖ ದುಃಖಾದಿ ಲಕ್ಷಣಗಳಿಂದ ಕೂಡಿದ ಈ ದೇಹಗಳು ನಶ್ವರವಾದವು, ನಾಶವುಳ್ಳವುಗಳು ಎಂಬುದಾಗಿ ತತ್ವಜ್ಞಾನಿಗಳು ಹೇಳುತ್ತಾರೆ. ಆತ್ಮವು ಅವಿನಾಶಿಯಾದ್ದರಿಂದ ಮತ್ತು ಸುಖ ದುಃಖಾದಿಗಳ ಸೋಂಕು ಅದಕ್ಕೆ ಇಲ್ಲದ್ದರಿಂದ ಮೋಹದಿಂದ ಉಂಟಾದ ಈ ಶೋಕವನ್ನು ತೊರೆದು ಯುದ್ಧ ಮಾಡು. ಸ್ವಧರ್ಮವನ್ನು, ನಿನ್ನ ಕರ್ತವ್ಯವನ್ನು ಬಿಡಬೇಡ. ಆತ ಕ್ಷತ್ರಿಯನಾದವನ ಕರ್ತವ್ಯವೇ ಯಾರು ಅನ್ಯಾಯ ಅಧರ್ಮದಲ್ಲಿ ಇರುತ್ತಾರೋ ಅವರನ್ನು ದಂಡಿಸುವುದು. ಆದ್ದರಿಂದ ಆ ನಿನ್ನ ಕರ್ತವ್ಯವನ್ನು ಮಾಡು. ಆ ಅಧರ್ಮಿಗಳು ನನ್ನವರೋ ಬೇರೆಯವರೋ ಆ ವಿಚಾರ ನಿನಗೇಕೆ? ಏಕೆಂದರೆ ಯಾರನ್ನು ನೀನು ನನ್ನವರು ಬೇರೆಯವರು ಎಂದು ಹೇಳುತ್ತಿದ್ದೆಯೋ ಆ ಸಂಬಂಧಗಳೆಲ್ಲ ದೇಹಕ್ಕೆ ಸಂಬಂಧಿಸಿದ್ದೇ ಹೊರತು ಆತ್ಮಕ್ಕೆ ಸಂಬಂಧಿಸಿದ್ದಲ್ಲ. ಹೀಗೆ ಹೇಳುವುದರ ಮೂಲಕ ಭೀಷ್ಮಾದಿಗಳ ಮರಣದಿಂದ ಉಂಟಾಗಬಹುದಾದ ಶೋಕವನ್ನು ನಿವಾರಿಸಿದಂತಾಯಿತು. ಇನ್ನು ನಾನು ಕೊಲೆಪಾತಕಿಯಾಗುವೆನಲ್ಲ, ನಾನು ಕೊಲ್ಲುತ್ತಿರುವೆನಲ್ಲ ಎಂಬ ದುಃಖವೊಂದು ಅರ್ಜುನನಲ್ಲಿ ಮನೆ ಮಾಡಿತ್ತು. ಇವರನ್ನು ನಾನು ಕೊಲ್ಲಲು ಬಯಸುವುದಿಲ್ಲ, ಬೇಕಾದರೆ ನೀನು ಕೊಂದುಕೋ, ನಾನು ಕೊಲ್ಲಲು ಬಯಸುವುದಿಲ್ಲ ಎಂದೆಲ್ಲ ಹೇಳುವಾಗ ಅದನ್ನು ಅವನು ವ್ಯಕ್ತಪಡಿಸಿದ್ದ. ಆ ಬಗೆಯ ದುಃಖಕ್ಕೂ ಕಾರಣವಿಲ್ಲ ಎಂಬುದನ್ನು ಶ್ರೀಕೃಷ್ಣನು ಇಲ್ಲಿ ಹೇಳುತ್ತಾನೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಇವನನ್ನು ಅಂದರೆ ಆತ್ಮನನ್ನು ಈತ ಕೊಲ್ಲುವವನು ಎಂದು ಯಾರು ತಿಳಿಯುತ್ತಾನೋ ಮತ್ತು ಇವನು ಕೊಲ್ಲಲ್ಪಡುತ್ತಾನೆ ಎಂದು ಯಾರು ಭಾವಿಸುತ್ತಾನೋ ಅವರಿಬ್ಬರು ಆತ್ಮನನ್ನು ಅರಿಯರು. ಏಕೆಂದರೆ ಇಬ್ಬರು ದೇಹಭಾವದಿಂದ ಮಾತನಾಡುತ್ತಿದ್ದಾರೆ. ಇವನು ಅಂದರೆ ಆತ್ಮನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಇವನನ್ನು ಅಂದರೆ ಆತ್ಮನನ್ನು ಕೊಲ್ಲುವ ಕ್ರಿಯೆ ನಡೆಯುವಲ್ಲಿ ಆತ್ಮನು ಕೊಲೆಗಾರನೂ ಆಗುವುದಿಲ್ಲ, ಕೊಲ್ಲಲ್ಪಡುವುದೂ ಇಲ್ಲ ಎಂದು ಅರ್ಥ. ಇದಕ್ಕೆ ಕಾರಣವನ್ನು ಹೇಳುತ್ತಾನೆ. ಇವನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ಕಾಣಬರುವ ಷಡ್ಭಾವ ವಿಕಾರಗಳು ಅಂದರೆ ಬಾಲ್ಯ, ಯೌವನಾದಿ ಬೇರೆ ಬೇರೆ ವಿಕಾರಗಳು ಆತ್ಮನಲ್ಲಿ ಇಲ್ಲದ್ದರಿಂದ ದೇಹವನ್ನು ಸಾಯುವುದಾಗಲಿ ಅಥವಾ ಯೌವನ, ಮುಪ್ಪು ಇವುಗಳೇ ಆಗಲಿ ಅವೆಲ್ಲವೂ ದೇಹಕ್ಕೆ ಸಂಬಂಧಿಸಿದ್ದೇ ಹೊರತು ಆತ್ಮಕ್ಕೆ ಸಂಬಂಧಿಸಿದ್ದಿಲ್ಲ. ಆತ್ಮ ಅವಿನಾಶಿ, ಅದಕ್ಕೆ ಹುಟ್ಟು ಸಾವು ಯಾವುದೂ ಇಲ್ಲದಿರುವಾಗ ಅದು ಬೇರೆಯವರನ್ನು ಕೊಲ್ಲುವುದಾದರೂ ಯಾರೂ ಕೂಡ ಆತ್ಮವನ್ನು ನಾಶಪಡಿಸಲು ಸಾಧ್ಯವಿಲ್ಲ ಎಂದು ಹಿಂದೆ ಹೇಳಿರುವಾಗ ಇನ್ನೊಂದು ಆತ್ಮವನ್ನು ಕೊಲ್ಲುವುದಾದರೂ ಹೇಗೆ ಸಾಧ್ಯ? ಇಲ್ಲಿ ಆತ್ಮದ ಬಹುತ್ವವೂ ಕೂಡ ತಪ್ಪೇ ಆಗುತ್ತದೆ. ಎಲ್ಲರಲ್ಲಿರುವ ಆತ್ಮವು ಒಂದೇ ಆಗಿರುತ್ತದೆ. ಆದ್ದರಿಂದ ಯಾರು ಯಾರನ್ನು ಕೊಲ್ಲುವುದು, ಯಾರು ಯಾರಿಂದ ಕೊಲ್ಲಲ್ಪಡುತ್ತಾರೆ, ಇದೆಲ್ಲವೂ ಕೂಡ ಭ್ರಮೆ ಎಂದು ಕೃಷ್ಣನು ಸಮರ್ಥಿಸುತ್ತಿದ್ದಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್
ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ. ಇವನು ಅಂದರೆ ಆತ್ಮನು ಎಂದೂ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಇವನು ಹುಟ್ಟಿ ಅಸ್ತಿತ್ವಕ್ಕೆ ಬಂದು ಬಳಿಕ ಇಲ್ಲದಂತಾಗುವುದು ಎಂಬ ಮಾತೇ ಇಲ್ಲ. ಇವನು ಹುಟ್ಟು ಇಲ್ಲದವನು, ನಿತ್ಯನು, ಶಾಶ್ವತನು, ಆದಿ ಪುರುಷನು. ಶರೀರ ಕೊಲ್ಲಲ್ಪಡುವಾಗಲೂ ಕೂಡ ಇವನು ಅಲ್ಲಿ ಸಾಯುವುದಿಲ್ಲ. ಆ ಶರೀರದೊಳಗೆ ಇದ್ದಾನೆ ಎಂದು ಭಾವಿಸಿಕೊಂಡರೂ ಕೂಡ ಅವನು ಸಾಯುವುದಿಲ್ಲ. ಇವನು ಹುಟ್ಟುವುದಿಲ್ಲ ಎಂದು ಹೇಳುವ ಮೂಲಕ ಆತ್ಮನಿಗೆ ಹುಟ್ಟುವುದು ಎಂಬ ವಿಕಾರ ಇಲ್ಲ ಎಂದಂತಾಯಿತು. ಸಾಯುವುದಿಲ್ಲ ಎನ್ನುವ ಮೂಲಕ ಆತ್ಮನಿಗೆ ವಿನಾಶವೆಂಬ ವಿಕಾರವೂ ಇಲ್ಲವೆಂದು ತಿಳಿಸಿದಂತಾಯಿತು. ಶ್ಲೋಕದಲ್ಲಿ 2 ಬಾರಿ ಬಳಸಲ್ಪಟ್ಟಿರುವ ವಾ ಶಬ್ದಕ್ಕೆ ಮತ್ತು ಎಂದರ್ಥ. ಇವನು ಹುಟ್ಟುವ ಮೂಲಕ ಅಸ್ತಿತ್ವಕ್ಕೆ ಬರುತ್ತಾನೆ ಎಂಬುದಿಲ್ಲ, ಏಕೆಂದರೆ ಅದಕ್ಕಿಂತ ಮುಂಚೆಯೇ ಅವನು ಇದ್ದಾನೆ. ಇರುವಿಕೆ ಎಂಬುದೇನಿದೆಯೋ ಅದೇ ಸ್ವತಃ ತಾನಾಗಿದ್ದಾನೆ. ಆದ್ದರಿಂದ ಹುಟ್ಟಿ ಅಸ್ತಿತ್ವಕ್ಕೆ ಬರುವುದು ಎಂಬ ಎರಡನೆಯ ವಿಕಾರ ಅವನಲ್ಲಿಲ್ಲ ಎಂದಂತಾಯಿತು. ಏಕೆಂದರೆ ಅವನು ಹುಟ್ಟೇ ಇಲ್ಲದವನು. ಯಾವುದು ಹುಟ್ಟುತ್ತದೋ ಅದು ಹುಟ್ಟಿದ ಬಳಿಕ ಅಸ್ತಿತ್ವಕ್ಕೆ ಬರುತ್ತದೆ. ಆದರೆ ಯಾವುದು ತನ್ನಿಂತಾನೇ ಇದೆಯೋ, ಇರುವಿಕೆಯೇ ತಾನಾಗಿದೆಯೋ, ಅದು ಮತ್ತೊಮ್ಮೆ ಇನ್ನೊಂದು ಅಸ್ತಿತ್ವವನ್ನು ಹೊಂದುವುದಿಲ್ಲ ಎಂದರ್ಥ. ನಿತ್ಯನು, ಸದಾ ಒಂದೇ ತೆರನಾಗಿರುವವನು ಎನ್ನುವ ಮೂಲಕ ಆತ್ಮನಿಗೆ ಬೆಳೆಯುವಿಕೆ ಅಥವಾ ವೃದ್ಧಿ ಎಂಬ ವಿಕಾರವಿಲ್ಲ ಎಂದಂತಾಯಿತು. ಶಾಶ್ವತನು, ಎಂದೆಂದಿಗೂ ಇರುವವನು ಎನ್ನುವ ಮೂಲಕ ಕೊಳೆಯುವಿಕೆ ಅಥವಾ ಅಪಕ್ಷಯ ಎಂಬ ವಿಕಾರವು ಆತ್ಮನಲ್ಲಿ ಇಲ್ಲ ಎಂದಂತಾಯಿತು. ಆತ್ಮನು ಆದಿಪುರುಷ ಎಂದದ್ದರಿಂದ ಬದಲಾವಣೆ ಹೊಂದುವುದು ಅಂದರೆ ವಿಪರಿಣಾಮ ಎಂಬ ವಿಕಾರವು ಅವನಲ್ಲಿ ಇಲ್ಲ ಎಂದಂತಾಯಿತು. ಅವನು ಅನಾದಿ ಕಾಲದಿಂದ ಇದ್ದರೂ ಕೂಡ ಹೊಸಬನಾಗಿಯೇ ಇದ್ದಾನೆ. ಬದಲಾವಣೆ ಹೊಂದುವ ಮೂಲಕ ಬೇರೊಂದು ರೂಪವನ್ನು ತಳೆದು ಅವನೇನೂ ಹೊಸಬನಾಗಬೇಕಿಲ್ಲ ಎಂದರ್ಥ. ಅಥವಾ ಇನ್ನೊಂದು ರೀತಿಯಲ್ಲೂ ಅರ್ಥ ಹೇಳಬಹುದು. ಶ್ಲೋಕದಲ್ಲಿನ ನ ಭವಿತಾ ಎಂಬ ಶಬ್ದಗಳನ್ನು ಭೂಯಃ ದೊಡ್ಡದು ಎಂಬುದರೊಂದಿಗೆ ಇನ್ನೊಮ್ಮೆ ಆವೃತ್ತಿ ಮಾಡಬೇಕು. ಆಗ ಅದರ ಅರ್ಥ ಹೀಗಾಗುತ್ತದೆ: ಆತ್ಮನು ಮುಂದೆ ದೊಡ್ಡ ರೂಪದಿಂದ ಇರುತ್ತಾನೆ ಎಂಬುದು ಸರಿಯಲ್ಲ. ಹೀಗೆ ಅರ್ಥೈಸಿದಾಗ ಆತ್ಮನಲ್ಲಿ ಬೆಳವಣಿಗೆ, ವೃದ್ಧಿ ಎಂಬ ವಿಕಾರವಿಲ್ಲ ಎಂದಂತಾಯಿತು. ಹುಟ್ಟು ಇಲ್ಲದವನು ಅಜಃ, ಜನ್ಮವಿಲ್ಲದವನು, ನಿತ್ಯ, ನಿತ್ಯನು ಎಂಬ 2 ಶಬ್ದಗಳು ಆತ್ಮನಲ್ಲಿ ವೃದ್ಧಿ ಎಂಬ ವಿಕಾರ ಯಾಕೆ ಇಲ್ಲ ಎಂಬುದನ್ನು ವಿವರಿಸುತ್ತವೆ ಎಂದು ಪರಿಗಣಿಸಬೇಕು. ಆಗ ಶ್ಲೋಕದಲ್ಲಿ ಪುನರುಕ್ತಿ ದೋಷ ಬರುವುದಿಲ್ಲ. ಹೀಗೆ ಯಾಸ್ಕ ಮಹರ್ಷಿಗಳೇ ಮೊದಲಾದ ವೇದವಿದರು ಹೇಳುವ ಷಡ್ಭಾವ ವಿಕಾರಗಳು, ಅಂದರೆ ಹುಟ್ಟುವುದು, ಇರುವುದು, ಬೆಳೆಯುವುದು, ಬದಲಾಗುವುದು, ಕೊಳೆಯುವುದು, ನಾಶ ಹೊಂದುವುದು ಎಂಬ 6 ವಿಕಾರಗಳು, ಅಂದರೆ ಬದಲಾವಣೆಗಳು ಆತ್ಮನಲ್ಲಿ ಇಲ್ಲ ಎಂಬುದನ್ನು ದೃಢಪಡಿಸಿದಂತಾಯಿತು. ಆತ್ಮನ ಯಾವ ಅವಿನಾಶಿತ್ವವನ್ನು ಸಾಧಿಸಿ ತೋರಿಸುವುದಕ್ಕಾಗಿ ಷಡ್ಭಾವ ವಿಕಾರಗಳನ್ನು ಅಲ್ಲಗಳೆಯಲಾಗಿತೋ ಆ ಚರ್ಚೆಯನ್ನು ಸಮಾಪ್ತಿಗೊಳಿಸುತ್ತಾ ಭಗವಂತನು ಅರ್ಜುನನಿಗೆ ಹೇಳುತ್ತಾನೆ: ನಹನ್ಯತೆ ಹನ್ಯಮಾನೇ ಶರೀರೆ. ಶರೀರ ಕೊಲ್ಲಲ್ಪಡುವಾಗಲೂ ಇವನು ಅಲ್ಲಿ ಸಾಯುವುದಿಲ್ಲ ಎಂದು. ಆದ್ದರಿಂದ ಹಿಂದೆ ಹೇಳಿದಂತೆ ಕೊಲ್ಲುವ ಕ್ರಿಯೆ ನಡೆಯುವಲ್ಲಿ ಆತ್ಮನು ಅದರ ಕರ್ತೃ ಅಲ್ಲ ಎಂಬ ಅಂಶವು ದೃಢವಾಯಿತು ಎನ್ನುತ್ತಾನೆ. ವೇದಾ ವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಖಂ ಘಾತಯತಿ ಹಂತಿಕಂ. ಎಲೈ ಪಾರ್ಥ, ಈ ಆತ್ಮನು ಅವಿನಾಶಿ, ನಿತ್ಯನು, ಹುಟ್ಟು ಇಲ್ಲದವನು, ಅವ್ಯಯನು ಎಂಬುದಾಗಿ ಯಾರು ಅರಿತಿರುತ್ತಾನೋ ಆ ವ್ಯಕ್ತಿಯು ಯಾರನ್ನೇ ಆಗಲಿ ಹೇಗೆ ತಾನೇ ಕೊಲ್ಲಿಸಬಲ್ಲ ಅಥವಾ ಹೇಗೆ ತಾನೇ ಕೊಂದಾನು? ಈ ಆತ್ಮನು ನಿತ್ಯನು,
ವೃದ್ಧಿ ಇಲ್ಲದವನು, ಅವ್ಯಯನು, ಕ್ಷಯ ಹೊಂದದವನು, ಹುಟ್ಟು ಇಲ್ಲದವನು ಮತ್ತು ಅವಿನಾಶಿ ಎಂಬುದಾಗಿ ಯಾರು ಅರಿತಿರುತ್ತಾನೋ ಆ ವ್ಯಕ್ತಿಯು ಯಾರನ್ನು ತಾನೇ ಕೊಂದಾನು, ಹೇಗೆ ತಾನೇ ಕೊಂದಾನು? ಏಕೆಂದರೆ ಇಂಥವನನ್ನು, ಅಂದರೆ ಆತ್ಮನನ್ನು ಕೊಲ್ಲಬಲ್ಲಂತಹ ಯಾವ ಸಾಧನವೂ ಇಲ್ಲ. ಹಾಗೆಯೇ ತಾನು ಪ್ರಚೋದನೆ ನೀಡಿ ಇನ್ನೊಬ್ಬರ ಮೂಲಕ ಯಾರನ್ನು ತಾನೇ ಕೊಲ್ಲಿಸಿಯಾನು? ಯಾರನ್ನೂ ಹಾಗೆ ಕೊಲ್ಲಿಸುವುದಿಲ್ಲ, ಯಾವುದೇ ರೀತಿಯಲ್ಲೂ ಹಾಗೆ ಮಾಡುವುದಿಲ್ಲ ಎಂದು ಅರ್ಥ. ಹೀಗೆ ಹೇಳುವ ಮೂಲಕ ಮತ್ತೊಂದು ಅಂಶ ಸ್ಪಷ್ಟವಾಗುತ್ತದೆ. ಅದೇನೆಂದರೆ, ನಾನು ನಿನ್ನನ್ನು ಯುದ್ಧಕ್ಕೆ ಪ್ರಚೋದಿಸಿದ್ದರಿಂದ, ಇಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ಯುದ್ಧಕ್ಕೆ ಪ್ರಚೋದಿಸಿದ್ದರಿಂದ ನನ್ನಲ್ಲಿ ದೋಷ ಕಾಣಬೇಡ ಎಂಬುದನ್ನು ಹೇಳಿದಂತಾಯಿತು. ಇಲ್ಲಿ ಹೀಗೆ ಹೇಳಲು ಅವಕಾಶವಿದೆ. ಅದು ಸರಿ, ಆತ್ಮವೇನೋ ನಾಶವಾಗದಿರಬಹುದು, ಆದರೆ ಅದರ ಶರೀರ ನಾಶವಾಗುವುದಲ್ಲ ಎಂದು ಆಲೋಚಿಸಿ ಶೋಕ ಪಡಬಹುದು ಅರ್ಜುನ. ಮುಂದಿನ ಶ್ಲೋಕದಲ್ಲಿ ಮುಂದೆ ಇದಕ್ಕೆ ಉತ್ತರವನ್ನು ಶ್ರೀಕೃಷ್ಣನು ಹೇಳುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.